ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಜೊತೆಗೆ ಬ್ರ್ಯಾಂಡ್ ಮಾಡಿದ್ದಾರೆ. ಜನರಿಗೆ ತೊಂದರೆಯಾದಾಗ ದಿಟ್ಟವಾಗಿ ನಿಂತು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ವರ್ಚಸ್ಸು ಇದೆ. ಕ್ಷೇತ್ರಕ್ಕೆ ಅವರ ಕೊಡುಗೆ ತುಂಬಾ ಇದೆ. ಅಂತಹ ನಾಯಕನನ್ನ ರಾಜಕೀಯವಾಗಿ ಕಡೆಗಣಿಸಿರುವುದು ಸರಿಯಲ್ಲ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ಅವಶ್ಯಕತೆ ಇದೆ. ಆದರೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸುಧಾಕರ್ ಅವರನ್ನ ಕಡೆಗಣಿಸಿ ಹಿಂದಿನ ಚುನಾವಣೆಯಲ್ಲಿ ಅವರ ವಿರುದ್ಧ ಕೆಲಸ ಮಾಡಿರುವ ವ್ಯಕ್ತಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿರುವುದು ಸಮಂಜಸವಲ್ಲ. ಈಗಾಗಲೇ ವಿಚಾರವನ್ನು ಬಿಜೆಪಿ ಪಕ್ಷದ ಹೈಕಮಾಂಡ್ಗೆ ವಿಷಯ ಮನವರಿಕೆ ಮಾಡಲಾಗಿದೆ. ಇನ್ನು 2 ವಾರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಬದಲಾವಣೆಯಾಗಲಿದೆ. ಸುಧಾಕರ್ ಅವರ ಸಹಾಯದಿಂದ ಬೆಳೆದವರು ಇವತ್ತು ಅವರ ವಿರುದ್ಧವೇ ಷಡ್ಯಂತ್ರ ಮಾಡುತ್ತಿದ್ದಾರೆ. ಅವರ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿಯೇ ಚಿಕ್ಕಬಳ್ಳಾಪುರಕ್ಕೆ ಬ್ರ್ಯಾಂಡ್ ಆಗಿರುವುದು. ನಾನು ಯಾವುದೇ ಪಕ್ಷದ ಪರವಲ್ಲ. ಸುಧಾಕರ್ ಅವರು ನನ್ನ ಸಂಬಂಧ. ಅವರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಇದನ್ನ ಯಾರೂ ತಳ್ಳಿ ಹಾಕುವಂತಿಲ್ಲ. ನಾನು ಸಂಬಂಧಿಯಾಗಿ ಅಭಿವೃದ್ಧಿ ಮಾಡಿರುವ ಸುಧಾಕರ್ ಪರವಾಗಿ ನಿಲ್ಲುತ್ತೇನೆ. ಶಿಡ್ಲಘಟ್ಟ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ನನ್ನ ಉದ್ದೇಶ. ಅಭಿವೃದ್ಧಿ ಹರಿಕಾರರ ಸಹಕಾರ ಇದ್ದಲ್ಲಿ ನಾವು ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕನಸು ಕಾಣಬಹುದಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರದೇ ಆದ ವರ್ಚಸ್ಸಿದೆ. ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆಲ್ಲುವ ಶಕ್ತಿ ಇದೆ. ಸಂಸದ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಬ್ರ್ಯಾಂಡ್ ಆಗಿದೆ. ಅಂತಹವರ ಪರ ನಾವು ಸದಾ ಧ್ವನಿ ಎತ್ತಲಿದ್ದೇವೆ. ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು, ಈಶಾ ಫೌಂಡೇಶನ್ ಬಂದಿದ್ದು ಸುಧಾಕರ್ ಅವರಿಂದ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಾಗೂ ಬಿಜೆಪಿ ಪಕ್ಷಕ್ಕೆ ಸುಧಾಕರ್ ಅವರ ಅವಶ್ಯಕತೆ ತುಂಬಾ ಇದೆ ಎಂದಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಂತಹ ನಾಯಕರಿದ್ದರೆ ಉಳಿದ ಕ್ಷೇತ್ರದ ತಾಲೂಕುಗಳು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಲಿದೆ. ಅಂತಹ ನಾಯಕರನ್ನ ಕಡೆಗಣಿಸುವುದು ಸೂಕ್ತವಲ್ಲ. ಕಡೆಗಣಿಸಿದರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸಬೇಕಾಗುತ್ತದೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಸುಧಾಕರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಇದರಿಂದ ಅವರ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ತುಂಬಾ ನೋವುಂಟಾಗಿದೆ. ಇನ್ನು 2 ವಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಬದಲಾವಣೆಯಾಗಲಿದ್ದಾರೆ. ಸ್ವತಃ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ನೂತನ ಅಧ್ಯಕ್ಷ ಸಂದೀಪ್ ರೆಡ್ಡಿಯನ್ನ ಕೆಳಗಿಳಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಕ್ಕೆ ಬಂದಿಲ್ಲ. ಇದೊಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಶ್ರುತಿ ಬಂದಿರೋ ಥರ ಕಾಣ್ತಾ ಇದೆ. ಯಾಕೆಂದರೆ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಇದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು 7-8 ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಯಾರು ಕೂಡ ಚಿಕ್ಕಬಳ್ಳಾಪುರ ಅಂದರೆ ಯಾವುದೊಂದು ಊರು ಇದೆ ಅಂತ ಅಂದ್ಕೊಂಡಿದ್ರು ಜನ ಅಷ್ಟೇ, ಆಯಿತಾ. ಆದರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದುಕೊಟ್ಟಿದ್ದು ಯಾರು? ನಮ್ಮ ಸುಧಾಕರ್ ಅವರು. ಸೊ ಇದು ಸುಧಾಕರ್ ಅವ್ರ ಪರ್ವ ಅನ್ನೋಕ್ಕಿಂತನೂ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರಿಗೆ, ನಮ್ಮ ಕೆ ಸುಧಾಕರ್ ಅವ್ರಿಗೆ ನಾವು ಇದು ಮಾಡ್ತಾ ಇರೋದು ಬರ್ತಾ ಇಲ್ಲ. ಯಾಕೆ ಕೆ ಸುಧಾಕರ್ ಅಂತ ಒಂದು ಲೀನಿಯನ್ಸ್ ತೊಗೊಳ್ತೀರಿ ಅಂದರೆ, ನಾವು ಕೂಡ ಅವರು ಎಲ್ಲ ನೆಂಟ್ರೆ, ಆಯಿತಾ. ನಾವು ಕೂಡ ಬಂದಿಗಳೇ, ಅವ್ರ ಬಂಧುಗಳೇ ನಾವು ಕೂಡ, ಆಯಿತಾ. ಆದರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರಿಗೆ ಏನು ವರ್ಚಸ್ ತಂದುಕೊಟ್ಟಿದ್ದಾರಲ್ಲ ಅಂಥವ್ರನ್ನೇ ಕೆಳಗೆ ತುಳಿಯೋ ಅಂಥ ವ್ಯವಸ್ಥೆ ನಡೀತಾ ಇದೆ. ಅದು ಪಕ್ಷೇತರವಾಗೇ ಮಾತಾಡ್ತಾ ಇರೋದು. ಹೇಗೇನು ಹೇಳ್ತಾ ಇದ್ದೀನಿ, ಇದು ಯಾವುದೋ BJPಗೆ ನಾನು ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ ಈ ವಿಷಯದಲ್ಲಿ. ಅವ್ರು ಯಾವ ಪಕ್ಷದಲ್ಲಿದ್ದರೆ ಕೂಡ ನಮ್ಮ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಿಗೆ ಏನೇ ಆಗಿದ್ರೇನೋ ಅವ್ರ ಮುಖಾಂತರದಿಂದ ಆಗಿರೋದು ಅಂತ ನನ್ನ ಅನಿಸಿಕೆ. ತುಂಬ ಜನಕ್ಕೂ ಅದೇ ಭಾವನೆ ಇದೆ. ಎಸ್ಪೆಷಲಿ ನಮ್ಮ ರೀಸೆಂಟಾಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಏನಿದ್ದಾರೆ, ಹೊಸದಾಗಿ ಏನು ಬಂದಿದ್ದಾರೆ, ನಾನು ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಒಂದು 2 ತಿಂಗಳ ಹಿಂದ್ಗಡೆ ಶಿಡ್ಲಘಟ್ಟ ಕ್ಷೇತ್ರ ತಲಕಾಯಲಬೆಟ್ಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ. ಬಂದುಬಿಟ್ಟು ಪ್ರದೀಪ್ ಈಶ್ವರ್ನ ಬೈದ್ಬಿಟ್ಟು ಬಂದುಬಿಡ್ತಾರೆ. ಆ ಬೈದಾಗಲೇ ನಾವು ಎಚ್ಚೆತ್ಕೊಡ್ಬೇಕಿತ್ತು. ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂತ. ತುಂಬ ಜನ ಅಂದ್ಕೊಂಡ್ರು ನಾನು ಮಾತಾಡಿದೆ ಆ ವಿಷಯನ ಅಂತ. ತುಂಬ ಜನ ಪತ್ರಕರ್ತರು ನನಗೆ ಕಾಲ್ ಮಾಡಿ ಕೇಳಿದರು, ಸರ್ ನೀವು ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ ಅಂತ. ಸೊ ಅದಕ್ಕೂ ನಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಆವಾಗಲೇ ಅರ್ಥ ಮಾಡ್ಕೊಬೇಕಿತ್ತು ಈ ರಾಜಕೀಯ ಏನು ನಡೀತಾ ಇದೆ ಅಂತ. ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದರೆ, ಅವರು ಬೆಳೆಸಿದ್ದು ಸುಧಾಕರ್ ಅವರು ಯಾರ್ಯಾರನ್ನ ಬೆಳೆಸಿದ್ರು. ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕಂತ ಬಂದಾಗ ಸೀಕಲ್ ಅವ್ರು ಎಲ್ಲಿದ್ದರು? ಈ ಚುನಾವಣೆಗೆ ಬಂದವರು ಸೀಕಲ್ ಅವರು. ಅವ್ರನ್ನ ಬೆಳೆಸಿದ್ದು ಯಾರು? ನಮ್ಮ ಸುಧಾಕರ್ ಇದ್ದಿಟ್ಟು ಬೆಳೆಸಿದ್ದು. ಇವತ್ತು ನಮ್ಮ ಸುಧಾಕರ್ ವಾಪಸ್ಸಾಗಿ ಅವ್ರ ಎದುರಾಗೆ ನಿಂತಿದ್ದಾರೆ. ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಅದು ಖಂಡನೀಯ, ಒಂದನೇದು. ಹಾಗೂ ಸೀಕಲ್ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ. ಅಗೇನ್ ನಮ್ಮ ರಾಜಣ್ಣ ಅವ್ರು ಇರಲಿಲ್ಲ ಅಂತಿದ್ದರೆ ಇವತ್ತು ಅದು ಏನು 55,000 ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಅಂತ ಎದೆ ತಟ್ಕೊಳ್ತಾ ಇದ್ದಾರಲ್ಲ, ಅದ್ರಲ್ಲಿ 90% ಭಾಗ ನಮ್ಮವ್ರು ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಬೇಕು. ಅದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಷಾಮಪ್ಪ ಅವರ ಗಡದಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಇದು ಕೆಲಸ.
ಅದನ್ನು 55 ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ತುಳಿಯೋ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಅದು ಸರಿಯಲ್ಲ. ಒಂದನೇದು. ಎರಡನೇದು, ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು. ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗುತ್ತೆ. ಯಾಕಂದರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿರೋದು ಸುಧಾಕರ್ ಅವರು. ಅದನ್ನು ನಾವು ಏನೇ ಆಗಲಿ, ಇವಾಗ ಸುಧಾಕರ್ ಏನಾದ್ರು ನಮಗೆ ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತಪ್ಪಿದ್ರು, ಅವ್ರ ಪೊಸಿಷನಿಂದ ತಪ್ಪಿದ್ರು ಅಂದರೆ ಅದು ಚಿಕ್ಕಬಳ್ಳಾಪುರ ತುಂಬ ಲಾಸ್ಗೆ ಅನುಭವಿಸ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ. ಇವಾಗ ಸದ್ಯ ಇವಾಗ ರೀಸೆಂಟಾಗಿ ಒಂದು 2 ವರ್ಷದಿಂದ ಸ್ವಲ್ಪ ಅವ್ರ ಪೊಸಿಷನಲ್ಲಿ ಇಲ್ದಿರ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ ಆಗಿದೆ, ಯಾವುದೇ ಥರ ಡೆವಲಪ್ಮೆಂಟ್ಸ್ ಬಂದಿಲ್ಲ. ಫರ್ಗೆಟ್ ಅಬೌಟ್ ಡೆವಲಪ್ಮೆಂಟ್, ನಮ್ಮ ಶಿಡ್ಲಘಟ್ಟಾಗೂ ಯಾವುದೇ ಥರ ಡೆವಲಪ್ಮೆಂಟ್ಸ್ ಬರೋಕ್ಕಾಗಿಲ್ಲ. ಸೊ ಇದ್ರ ಮುಖಾನೇ ಹೇಳೋದಿಷ್ಟೇ. ಯತೀಂದ್ರ ಅವ್ರನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ, ಆಯಿತಾ. ಇದುವರೆಗೂ ನಾವೇನು ಅಂತ ನಾವು ಫುಲ್ ಓಪನ್ ಆಗಿ ಬಂದಿಲ್ಲ. ನಾವು ಓಪನ್ ಆಗಿ ಬರೋ ದಿನಗಳು ಬರುತ್ತೆ. ಇದ್ರ ಮುಖಾಂತರ ಹೇಳ್ತಾ ಇರೋದು ಒಂದೇ, ಯಾರು ಸಂದೀಪ್ ಅಂತ ಹೇಳಿದಾರೋ, ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಲಿ. ತಾಕತ್ತಿದ್ದರೆ ಈ ಪದಗಳೆಲ್ಲ ಬೇಡ. ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ರೆಸ್ಪೆಕ್ಟ್ ಆಗಿರಲಿ. ಅವ್ರನ್ನ ಪಕ್ಷ ಗುರುತಿಸಿರ್ಬೋದು, ಕೊಟ್ಟಿರ್ಬೋದು. ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು. ಮುಂದಿನ ದಿನಗಳಲ್ಲಿ ನೋಡ್ತೀರ. ಇನ್ನೊಂದು ಅದಕ್ಕೂ ಏನು ಜಾಸ್ತಿ ಟೈಮ್ ಇಲ್ಲ. ಇನ್ನೊಂದು 2 ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ. ನಾವು ಅನೌನ್ಸ್ ಮಾಡಿಸ್ತೀವಿ, ಆಯಿತಾ. ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಮೀಟ್ ಬಂದಿರೋದು. ಇನ್ನು 2 ವಾರ ಅವ್ರಿಗೆ ಟೈಮ್. 2 ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ಮಾತು, ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು